ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಬಂದಿದ್ದೀವಿ ಪಯಣ ಕಾರ್ ಮ್ಯೂಸಿಯಮ್ಗೆ. ಇದು ಬಂದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಲೊಕೇಟ್ ಆಗಿರುವಂಥದ್ದು. ಹಾಗೆ ಮೈಸೂರು ಸಿಟಿಯಿಂದ ಹತ್ತತ್ರ 7 ಕಿಲೋಮೀಟರ್ ದೂರ ಆಗುತ್ತೆ. ಬೆಂಗಳೂರಿಂದ ನಿಯರ್ಲಿ 130 ಕಿಲೋಮೀಟರ್ಸ್ ದೂರ ಆಗುತ್ತೆ. ನಾವು ತುಮಕೂರಿಂದ ಹೊರಟಿದ್ದು ನಿಯರ್ಲಿ 9:30 ಆಗಿತ್ತು. ಹಾಗೆ ನಾವು ರೀಚ್ ಆಗಿರೋದು ಆಲ್ಮೋಸ್ಟ್ 11:30 ಆಗಿದೆ. ಸೊ ಒಂದು 2.5 hours ಜರ್ನಿ ಅಂತಲೇ ಹೇಳ್ಬೋದು ತುಮಕೂರಿಂದ. ಆ್ಯಂಡ್ ವೀಕೆಂಡ್ ಆಗಿದ್ದು ಇಲ್ಲಿ ಕಾರ್ ಪಾರ್ಕಿಂಗಿಗೂ ನಮಗೆ ಜಾಗ ಸಿಗಲಿಲ್ಲ. ಈಚೆ ಕಡೆ ಕಾರ್ ಪಾರ್ಕ್ ಮಾಡಿ ಬಂದಿದ್ದೀವಿ. ಪಾರ್ಕಿಂಗಿಗೆ ಏನು ಎಕ್ಸ್ಟ್ರಾ ಫೀಸ್ ಇರೋದಿಲ್ಲ. ಹಾಗೆ ನೀವಿಲ್ಲಿ ನೋಡ್ಬೋದು, ಎಂಟರ್ ಆಗ್ತಿದ್ದಂಗೆ ನಮಗೆ ನೋಡೋದಕ್ಕೆ ಒಂದು ದೊಡ್ಡದಾದಂಥ ಒಂದು ವೀಲ್ ಇದೆ. ಇದೇ ಒಂದು ಮೇನ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಹಾಗೆ ಎಂಟ್ರಿ ಫೀ ಬಂದು ಅಡಲ್ಟ್ಸ್ಗೆ 50 ರೂಪೀಸ್ ಚಾರ್ಜ್ ಆಗುತ್ತೆ. ಹಾಗೆ ಚಿಲ್ಡ್ರನ್ ಅಬೌವ್ 12 ಇಯರ್ಸ್ಗೆ 50 ಇರುತ್ತೆ. ಆ್ಯಂಡ್ ಅಂಡರ್ 12 ಇಯರ್ಸ್ಗೆ ಏನು ಚಾರ್ಜಸ್ ಇರೋದಿಲ್ಲ. ಹಾಗೆ ಇಲ್ಲೇ ಒಂದು ರೆಸ್ಟೋರೆಂಟ್ ಕೂಡ ಇದೆ, ಹರಿಗೋವಿಂದಾಸ್ ಪ್ಯೂರ್ ವೆಜ್ ರೆಸ್ಟೋರೆಂಟ್. ಬಂದು ಇಲ್ಲಿ ಒಂದು ಪಯಣ ಕಾರ್ ಮ್ಯೂಸಿಯಂ ಒಳಗಡೆ ಲೊಕೇಟ್ ಆಗಿರುವಂಥದ್ದು. ಹಾಗೆ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 9 ಗಂಟೆಗೆ ಓಪನ್ ಆದರೆ 7:00 ಸಂಜೆ ಕ್ಲೋಸ್ ಆಗೋದು. ಹಾಗೆ ಎಲ್ಲ ದಿನವೂ ಓಪನ್ ಇರುತ್ತೆ. ಹಾಗೆ ಎಂಟರ್ ಆಗ್ತಿದ್ದಂಗೆ ಮೇಲ್ಗಡೆಯಿಂದ ಈ ಒಂದು ವ್ಯೂ ನೋಡೋಕ್ಕೆ ಸಿಕ್ತು. ಆ್ಯಂಡ್ ಟಿಕೆಟ್ಸ್ನ ತೊಗೊಳೋದಕ್ಕೆ ಇಲ್ಲಿ ಕ್ಯೂನಲ್ಲಿ ನಿಂತಬೇಕಾಗತ್ತೆ. ಸೊ ನಾವು 4 ಜನ ಬಂದಿರೋದ್ರಿಂದ ನಮಗೆ 200 ರೂಪೀಸ್ ಆಯಿತು ಎಂಟ್ರಿ ಫೀಸು. ಹಾಗೆ ವೀರೇಂದ್ರ ಹೆಗಡೆ ಅವರ ಒಂದು ದೊಡ್ಡ ಪಿಕ್ಚರ್ನ ಹಾಕಿದ್ದಾರೆ. ಯಾಕಂತ ಅಂದರೆ ಈ ಒಂದು ಕಾರ್ ಮ್ಯೂಸಿಯಂ ಬಂದು ಅವ್ರದ್ದೇ ಆಗಿರೋಂಥದ್ದು. ಹಾಗೆ ಈ ಒಂದು ಕಾರ್ನ ಅವ್ರ ಕಾಲೇಜಲ್ಲಿ ಓದಬೇಕಾದ್ರೆ ಯೂಸ್ ಮಾಡ್ತಿದ್ದಂತಹ ಒಂದು ಕಾರ್ ಅದು. ಹಾಗೆ ಬೇರೆ ಬೇರೆ ಥರದ ವೀಲ್ಸ್ ಕೂಡ ಇದೆ, ನೀವು ಇಲ್ಲಿ ನೋಡ್ಬೋದು. ಯಾವ್ಯಾವ ಥರ ವೀಲ್ಸ್ ಇತ್ತು ಅಂತ ಹೇಳಿಬಿಟ್ಟು ಅದರ ಒಂದು ಪರ್ಟಿಕ್ಯುಲರ್ ಇಯರ್ಸ್ನ ಹಾಕಿದ್ದಾರೆ. ಆ್ಯಂಡ್ ಎವಲ್ಯೂಷನ್ ಆಫ್ ವೀಲ್ಸ್ ಅನ್ನೋದು ಒಂದು ಚಾರ್ಟ್ ಕೂಡ ಹಾಕಿದ್ದಾರೆ. ನೀವು ಆರಾಮಾಗಿ ನಿಂತ್ಕೊಂಡು ಓದ್ಕೊಂಡು ಮುಂದಕ್ಕೆ ಸಾಗ್ಬೋದು. ಹಾಗೆ ಬೇರೆ ಬೇರೆ ಥರ ಕಾರ್ಡ್ಸ್ಗಳು ಕೂಡ ಇದ್ದಾವೆ. ಆ್ಯಂಡ್ ನೀವು ಇಲ್ಲಿ ಫೋಟೋಸ್ ತೊಗೊಳ್ಳೋದಕ್ಕೆ ಯಾವುದೇ ಥರದ ಚಾರ್ಜಸ್ನ ಕೊಡಬೇಕಾಗಿಲ್ಲ. ಕೆಲವು ಕಡೆ ಹೋದರೆ ನೀವು ನೋಡ್ಬೋದು, ಒಂದು ಬ್ಯಾಂಡ್ನ ಹಾಕ್ತಾರೆ ಕೈಗೆ. ಆ ಬ್ಯಾಂಡ್ ಒಂದನ್ನು ಹಾಕಿದ್ರೆ ಮಾತ್ರ ನೀವು ಒಂದು ಫೋಟೋಸ್ನ ತೊಗೋಬೋದು ಅಥವಾ ವೀಡಿಯೋಸ್ನ ಮಾಡ್ಬೋದು ಅಂತ ಇರುತ್ತೆ. ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ಇರುತ್ತೆ. ಬಟ್ ಇಲ್ಲಿ ಯಾವುದೇ ಥರದ ರೂಲ್ಸ್ ಏನೂ ಇಲ್ಲ. ನೀವು ಎಷ್ಟೊತ್ತಾದರೂ ಟೈಮ್ ಸ್ಪೆಂಡ್ ಮಾಡ್ಬೋದು, ಎಷ್ಟಾದರೂ ಫೋಟೋಸ್ನ ತೊಗೋಬೋದು. ಬಟ್ ಟಚ್ ಮಾಡೋ ಹಾಗಿಲ್ಲ ಅಷ್ಟೇ. ಬೇರೆ ಬೇರೆ ಥರ ಕಾರ್ಡ್ಸ್ಗಳನ್ನ ಇಟ್ಟಿದ್ದಾರೆ ಇಲ್ಲಿ. ಹಾಗೆ ಒಳಗೆ ಬರ್ತಿದ್ದಂಗೆ ಮೊದಲನೇ ಕಾರ್ ಬಂದು ಫಿಯೇಟ್ 501. ಇದು ಬಂದು 1925. ಸೊ ಎಷ್ಟು ಹಳೆ ಕಾರ್ ಅಂತ ನೀವೇ ಅಂದಾಜು ಹಾಕ್ಬೋದು. ಆಲ್ಮೋಸ್ಟ್ 100 ಇಯರ್ಸ್ ಆಗಿದೆ ಇವಾಗ ಈ ಕಾರ್ಗೆ. ಸೊ 100 ಇಯರ್ಸ್ ಓಲ್ಡ್ ಕಾರ್ ಬಂದು ಫಿಯೇಟ್ 501. ಇದು ಬಂದು 1931 ಫಿಯೇಟ್ 521 ಅಂತ. ಆ್ಯಂಡ್ ಎಲ್ಲದೂ ಅಷ್ಟೇ, ಕಾರ್ಗಳು ಒಂದಕ್ಕಿಂತ ಒಂದು ತುಂಬಾ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಕಾರ್ ಬಂದು ಸ್ಟುಡಿಬ್ರೇಕರ್ ಪ್ರೆಸಿಡೆಂಟ್ 8 ಅಂತ 1929 ಮಾಡೆಲ್ ಇದು. ಹಾಗೆ ಕಲರ್ ಕೂಡ ಚೆನ್ನಾಗಿದೆ. ಈ ಒಂದು ಪ್ರತಿಯೊಂದು ಕಾರ್ದು ಅವರು ಒಂದು ಏನು ಡಿಸ್ಕ್ರಿಪ್ಷನ್ನ ಇದೆಯಲ್ಲ ಅದನ್ನೆಲ್ಲ ಕರೆಕ್ಟಾಗಿ ಬೋರ್ಡಲ್ಲಿ ಹಾಕಿರ್ತಾರೆ. ಅದರ ಸ್ಪೀಡ್ ಎಷ್ಟು, ಹೈಯೆಸ್ಟ್ ಸ್ಪೀಡ್ ಎಷ್ಟು ಹೋಗುತ್ತೆ ಆ ಥರ ಎಲ್ಲ. ಆ್ಯಂಡ್ ಇದು 1934 ಮಾಡೆಲ್ಲು. ಆಸ್ಟಿನ್ 7 RM ಸಲೂನ್ ಅಂತ ಇದರ ಹೆಸರು. ಹಾಗೆ ಇದು ಬಂದು 1946 ಮಾಡೆಲ್ ಆಗಿರುತ್ತೆ. ಆ್ಯಂಡ್ ಕಲರ್ಸ್ ಕೂಡ ಅಷ್ಟೇ ಬೇರೆ ಬೇರೆ ಕಲರ್ಸಲ್ಲಿ ಎಲ್ಲ ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿರ್ತಾರೆ. ಆ್ಯಂಡ್ ಈ ಒಂದು ವಿಂಟೇಜ್ ಕಾರ್ ಬಂದು ಮಾರಿಸ್ 8 ಸೀರೀಸ್. ಈ 1947 ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿದ್ದಾಗ ಇರುವಂಥದ್ದು ಆ ಒಂದು ಕಾಲದ್ದು ಕಾರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಅಟ್ರಾಕ್ಟಿವ್ ಕಾರ್ ಬಂದು ಫ್ರೇಸರ್ F47 C5 ಮ್ಯಾನ್ಹ್ಯಾಟನ್ 1947ದೇ ಕಾರ್ ಇದೂ ಕೂಡ. ಸೊ ಇಲ್ಲಿ ಪ್ರತಿಯೊಂದು ಕಾರ್ದು ಅಷ್ಟೇ ನಾನು ಹೇಳ್ದಾಗೆ ಹೈಯೆಸ್ಟ್ ಸ್ಪೀಡು, ಹಾಗೆ ಇದರ ಒಂದು ಇಯರ್ ಯಾವುದು ಆ್ಯಂಡ್ ಪ್ರಾಪರಾಗಿ ಹೆಸರೆಲ್ಲ ಹಾಕಿರ್ತಾರೆ. ನಿಮಗೆ ಕಾರ್ಸ್ಗಳ ಕ್ರೇಜ್ ತುಂಬಾ ಇದ್ದರೆ ಅಥವಾ ಆಟೋಮೊಬೈಲ್ಸ್ ಕ್ರೇಜ್ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ. ಖಂಡಿತವಾಗ್ಲೂ ಒಂದ್ಸಲ ವಿಸಿಟ್ ಮಾಡಿ. ಆ್ಯಂಡ್ ಈ ಒಂದು ಕಾರ್ ಬಂದು 1937 ಮಾಡೆಲ್ ಇದು. ಸೊ ಇಲ್ಲಿರುವ ಕಾರ್ಸ್ಗಳೆಲ್ಲದೂ ಜಯಚಾಮರಾಜೇಂದ್ರ ಒಡೆಯರ್, ಹಾಗೆ CV ರಾಮನ್, ವಿಷ್ಣುವರ್ಧನ್ ಸರ್, ಹಾಗೆ ಶ್ರೀ ವೀರೇಂದ್ರ ಹೆಗಡೆ ಸರ್ ಅವರ ಕಾರ್ಗಳಾಗಿರುತ್ತೆ. ಇನ್ನು ಹಲವಾರು ಜನನು ಅಷ್ಟೇ ಡೊನೇಟ್ ಮಾಡಿದ್ದಾರೆ ಕಾರ್ಗಳನ್ನ. ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು, ಈ ಒಂದು ಕಾರ್ ಬಂದು ಜರ್ಮನಿಯಿಂದ ಬಂದಿರೋಂಥದ್ದು, ಅಂದರೆ ನಿರ್ಮಾಣ ಆಗಿರೋಂಥದ್ದು ಜರ್ಮನಿದು. ಸೊ ಕಂಟ್ರಿ ಆಫ್ ಆರಿಜಿನ್ ಕೂಡ ಹಾಕಿರ್ತಾರೆ. ಹಾಗೆ ಇದು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿರ್ತಕ್ಕಂಥದ್ದು. ಇದಕ್ಕೇನಂತಾರೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಆ್ಯಂಡ್ ದಿಸ್ ಬ್ಯೂಟಿಫುಲ್ ಕಾರ್, ಬ್ಲ್ಯಾಕ್ ಕಲರ್ ಜೆಟ್ ಬ್ಲ್ಯಾಕ್ ಕಾರ್ ಬಂದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು.
ಸೊ ಇದು ಬಂದು ಮ್ಯಾಟ್ ಫಿನಿಶ್ ಅಲ್ಲ, ಇದರಲ್ಲಿ ಶೈನ್ ಇದೆ, ತುಂಬಾ ಕ್ಲಾಸಿ ಆಗಿದೆ ಅಂತಲೇ ಹೇಳ್ಬೋದು. ಇದು ಒಂದು ಮೇನ್ ಅಟ್ರಾಕ್ಷನ್ ಆಗಿದೆ. ಹಾಗೆ 1949 ಮಾಡೆಲ್, ಇದು ತುಂಬಾ ಸೂಪರ್ ಆಗಿದೆ. ಹಾಗೆ ವಾಶ್ರೂಮ್ ಫೆಸಿಲಿಟಿ ಆ್ಯಂಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಕೂಡ ಇರುತ್ತೆ. ಆ್ಯಂಡ್ ಕಾರ್ಸ್ ಅಷ್ಟೇ ಅಲ್ಲ, ನೀವು ಇಲ್ಲಿ ನೋಡ್ಬೋದು ಬೇರೆ ಬೇರೆ ಥರದ ಕೈನೆಟಿಕ್ಗಳಿದ್ದಾವೆ, ಹಾಗೆ ಸ್ಕೂಟರ್ಸ್ಗಳಿದ್ದಾವೆ. ಆ್ಯಂಡ್ ಇಲ್ಲಿ ನಾವು ಬಂದಿರುವಂಥದ್ದು ಈಗ ಇದು ಆ್ಯಕ್ಚುಲಿ ಎಂಟರ್ ಆಗ್ತಿದ್ದಂಗೆ ಫಸ್ಟ್ ಫ್ಲೋರ್ಗೆ ಬರುತ್ತೆ. ಆ್ಯಂಡ್ ಯೂಜ್ ಫ್ಯಾನ್ಸ್ಗಳಿದ್ದಾವೆ. ಆದ್ರೂ ತುಂಬಾ ಸೆಕೆ ಆಗ್ತಾ ಇತ್ತು ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ಸುಡುವಂಥ ಬಿಸಿಲಿತ್ತು. ಆ್ಯಂಡ್ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಇರೋದು, ಎಂಟರ್ ಆಗ್ತಿದ್ದಂಗೆ ನಾನು ಹೇಳ್ದಾಗೆ ಫಸ್ಟ್ ಫ್ಲೋರಲ್ಲಿ ಇರ್ತೀವಿ. ಹಾಗೆ ಬೇರೆ ಬೇರೆ ಥರದ ಕೈನೆಟಿಕ್ಗಳನ್ನ ನೋಡ್ಬೋದು. ಇವೆಲ್ಲ ನೋಡಿದ್ರೆ ನಾವು ಹಳೆಯ ಕಾಲದಲ್ಲಿ ಅಂದರೆ ಹಳೆಯ ಮೂವೀಸ್ನ ನೋಡಿದ್ದೇ ನೆನಪಾಗುತ್ತೆ. ಹಳೆ ಮೂವೀಸಲ್ಲಿ ಹೀರೋಯಿನ್ಗಳು ಈ ಒಂದು ಕೈನೆಟಿಕ್ಗಳನ್ನ ಯೂಸ್ ಮಾಡ್ತಾರೆ, ಹಾಗೆ ಹೀರೋಗಳು ಒಂದು ಸ್ಕೂಟರ್ಸ್ಗಳನ್ನ ಯೂಸ್ ಮಾಡ್ತಿರ್ತಾರೆ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ರಾಯಲ್ ಎನ್ಫೀಲ್ಡ್ಗಳು ಇದ್ದಾವೆ, ಅಂದರೆ ಬುಲೆಟ್ಗಳು ಇದ್ದಾವೆ. ಆ್ಯಂಡ್ ಈ ಒಂದು ಕಾರ್ ಮ್ಯೂಸಿಯಮಲ್ಲಿ ಟೋಟಲ್ 70+ ಕಾರ್ಸ್ಗಳಿದ್ದಾವೆ ಅಂತ ಹೇಳ್ಬೋದು. ಹಾಗೆ 2 ಫ್ಲೋರಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಆ್ಯಂಡ್ ಈ ಕಾರ್ದು ಕಂಪ್ಲೀಟಾಗಿ ಡಿಸ್ಕ್ರಿಪ್ಷನ್ನ ಹಾಕಿದ್ದಾರೆ. ನೀವು ಇಂಟ್ರೆಸ್ಟ್ ಇರೋರು ನಿಂತ್ಕೊಂಡು ಆರಾಮಾಗಿ ಓದ್ಕೊಂಡು ಮುಂದಕ್ಕೆ ಹೋಗ್ಬೋದು. ಆ್ಯಂಡ್ ಇದೂ ಅಷ್ಟೇ 1947 ಮಾಡೆಲ್ ಇದು. ಸೊ ತುಂಬಾ ಚೆನ್ನಾಗಿದೆ, ಡೀಸೆಂಟ್ ಕಾರ್ ಕಲೆಕ್ಷನ್ಸ್ ಇದ್ದಾವೆ ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ಗ್ರೀನ್ ಕಲರ್ ಕಾರ್ ಬಂದು 1952 ಮಾಡೆಲ್ ಹಿಲ್ಮ್ಯಾನ್ ವಿಂಗ್ಸ್ ಅಂತ ಇದರ ಹೆಸರು. ಸೊ ಕಾರ್ಸ್ ಕ್ರೇಜ್ ಇರೋರಿಗೆ ತುಂಬ ಹೆಸರುಗಳು ಆಲ್ರೆಡಿ ಗೊತ್ತಿರುತ್ತೆ. ಸೊ ತುಂಬ ಎಲ್ಲ ಅದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ ಆಲ್ರೆಡಿ. ಹಾಗೆ ಇದೂ ಅಷ್ಟೇ 1952 ಮಾಡೆಲ್ಲು ಆಸ್ಟಿನ್ A40 ಸಾಮರ್ಸೆಟ್ ಅಂತ ಇದರ ಹೆಸರು. ಸೊ 1925 ಆ್ಯಕ್ಚುಲಾಗಿ ಸ್ಟಾರ್ಟ್ ಆಗಿರೋವಂಥದ್ದು, ಅಂದರೆ 100 ಇಯರ್ಸ್ ಓಲ್ಡ್ ಕಾರನ್ನ ಇಲ್ಲಿ ಇಟ್ಟಿದ್ದಾರೆ. ಸೊ ಆವಾಗಿಂದ ಇಲ್ಲಿವರೆಗೂ ಯಾವ್ದ್ಯಾವ್ದು ಕಾರ್ ಕಲೆಕ್ಷನ್ಸ್ ಇದ್ದಾವೆ ಅಥವಾ ಬೈಕ್ಗಳಿದ್ದಾವೆ ಅವೆಲ್ಲನೂ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಹಾಗೆ ಇದು ಬಂದು 1955 ಹಿಂದೂಸ್ತಾನ್ ಲ್ಯಾಂಡ್ ಮಾಸ್ಟರ್ ಅನ್ನೋವಂಥದ್ದು ಕಾರು. ಆ್ಯಂಡ್ ಈ ಒಂದು ಕಾರ್ ಮ್ಯೂಸಿಯಂ ಬಂದು ಟೋಟಲ್ 23 ಎಕರ್ಸಲ್ಲಿ ಸ್ಪ್ರೆಡ್ ಔಟ್ ಆಗಿದೆ ಅಂತ ಹೇಳ್ಬೋದು. ಬಟ್ ಅದೇ ಹೇಳ್ದಾಗೆ 2 ಫ್ಲೋರ್ಸಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ. ನಾವು ಎಂಟರ್ ಆಗ್ತಿದ್ದಂಗೆ ಫಸ್ಟ್ ಫ್ಲೋರಲ್ಲಿ ಇರ್ತೀವಿ, ಅದಾದಮೇಲೆ ಗ್ರೌಂಡ್ ಫ್ಲೋರ್ಗೆ ಹೋಗಬೇಕು. ಆ್ಯಂಡ್ ಇದು ಹಿಂದೂಸ್ತಾನ್ ಅಂಬಾಸಿಡರ್ 1961 ಮಾಡೆಲು. ಹಾಗೆ ಇದೂ ತುಂಬಾ ಚೆನ್ನಾಗಿದೆ, ಯುನೀಕ್ ಆಗಿದೆ, 2 ಕಲರಲ್ಲಿದೆ, ನೀವು ನೋಡ್ಬೋದು. 1955 ಮಾಡೆಲ್ ಇದು, ಶೆವರ್ಲೆಟ್ ಬೆಲ್ ಏರ್ ಅಂತ. ಸೊ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸ್ಲೀಕ್ ಡಿಸೈನು, ಹಾಗೆ ವೀಲ್ಸ್ನೂ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಇದು ಬಂದು ವಿಂಟೇಜ್ ಕಾರು, ಇದು 1955 ಮಾಡೆಲೇ ಆಗಿರುತ್ತೆ. ಆ್ಯಂಡ್ ತುಂಬಾ ನೀಟಾಗಿ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೇ ಕ್ಲೀನಾಗಿದೆ. ಆ್ಯಂಡ್ ವಾಶ್ರೂಮ್ಸ್ ಕೂಡ ಅಷ್ಟೇ ಕ್ಲೀನಾಗಿದೆ, ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇದೆ. ಆ್ಯಂಡ್ ದಿಸ್ ಪರ್ಪಲ್ ಕಲರ್ ಕಾರ್ ಈಸ್ ಫ್ರಮ್ 1960. ಸೊ ಇದೂ ಅಷ್ಟೇ ಚೆನ್ನಾಗಿದೆ. ತುಂಬಾ ಒಂಥರ ನೋಡಿದ್ರೆ ನೋಡ್ತಾನೆ ಇರಬೇಕು ಅನ್ನೋ ಥರ ಇದೆ ನೋಡಿ. ಹಾಗೆ ಈ ಒಂದು ಕಾರ್ ಮ್ಯೂಸಿಯಂ ಓಪನ್ ಆಗಿದ್ದು 2024 ಜಸ್ಟ್ 1 ಇಯರ್ ಆಗಿದೆ. ಹಾಗೆ ತುಂಬಾ ಹೆಸರು ಪಡೆದಿದೆ ಅಂತಲೇ ಹೇಳ್ಬೋದು. ಮೈಸೂರಲ್ಲಿ ಇದು ಒಂದು ಮೇನ್ ಅಟ್ರಾಕ್ಷನ್ ಇವಾಗ. ಆ್ಯಂಡ್ ಈವ್ನಿಂಗ್ ಕ್ಲೋಸ್ ಆಗಿರುತ್ತೆ, ಬಟ್ ಲೈಟಿಂಗ್ಸ್ ನೋಡೋಕ್ಕೆ ಅದೂ ಚೆನ್ನಾಗಿರುತ್ತೆ. ಈಚೆ ಕಡೆಯಿಂದ ನಾವು ಹೈವೇನಲ್ಲಿ ಪಾಸ್ ಆಗ್ತಿರ್ಬೇಕಾದ್ರೆ ನೋಡ್ಬೋದು ಇದರ ಒಂದು ಲೈಟಿಂಗ್ಸ್ನ. ಈಚೆ ಕಡೆಯಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಇಲ್ಲಿ ಹೈಯೆಸ್ಟ್ ಒಂದು ಕಾರ್ ಸ್ಪೀಡ್ ಎಷ್ಟು ಹೋಗುತ್ತೆ ಅದನ್ನ ಹಾಕಿದ್ದಾರೆ. ಸೊ ಈ ಒಂದು ಕಾರ್ದು ಮಾಡೆಲ್ ಬಂದು 1965 ಮಾಡೆಲ್ ಶೆವರ್ಲೆಟ್ ಇಂಪಾಲಾ ಅಂತ ಇದರ ಹೆಸರು. ಸೊ ಮೇನ್ ಒಂಥರ ಯುನೀಕ್ ಡಿಸೈನ್ ಇರೋವಂಥದ್ದು ಸೆಪ್ರೇಟಾಗಿ ಒಂದು ಇಟ್ಟಿದ್ದಾರೆ, ಶೋ ಸ್ಟಾಪರ್ಸ್ ಥರ ಒಂದು ಡಿಸ್ಪ್ಲೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಹಿಲ್ಮ್ಯಾನ್ ಅಂಟರ್ ಅಂತ 1967 ಮಾಡೆಲು. ಇದು ಒಂಥರ ಕಣ್ಣಿಗೆ ಕುಕ್ಕೋ ಥರ ಇದೆ, ಬ್ಲೂ ಕಲರು. ಸ್ಕೈ ಬ್ಲೂಗಿಂತ ಒಂದು ಸ್ವಲ್ಪ ಡಾರ್ಕ್ ಆಗಿದೆ, ಬ್ಲೂ ಆ್ಯಂಡ್ ಗ್ರೀನ್ ಮಿಕ್ಸ್ ಥರನೇ ಇದೆ ಅಂತಲೇ ಹೇಳ್ಬೋದು. ಹಾಗೆ ಇದು ಬಂದು 1965 ಮಾಡೆಲ್ಲು ಓಪೆಲ್ ರೆಕಾರ್ಡ್ ಸೀರೀಸ್ 8 ಅಂತ ಇದರ ಹೆಸರು. ಸೊ ಹಳೆ ಮೂವೀಸಲ್ಲಿ ನೀವೆಲ್ಲ ನೋಡೇ ಇರ್ತೀರಾ, ಈ ಥರ ಒಂದು ಕಾರ್ಸ್ಗಳನ್ನ ಯೂಸ್ ಮಾಡ್ತಾಯಿದ್ರು. ಸೊ ಒಂದು ವಿಂಟೇಜ್ ಕಾರ್ ಕಲೆಕ್ಷನ್ ತುಂಬಾ ಡೀಸೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ನಾನು ಹೇಳ್ದಾಗೆ ತುಂಬ ಯುನೀಕ್ ಕಾರ್ಸ್ಗಳನ್ನ ಒಂದು ಸಪ್ರೇಟ್ ಒಂದು ಶೋ ಸ್ಟಾಪರ್ ಆಗಿಯೇ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಅಂತ ಹೇಳಿದೆ. ಅದರಲ್ಲಿ ಇದೂ ಒಂದು. ಆ್ಯಂಡ್ ಮೇಲ್ಗಡೆಯಿಂದ ಈ ಒಂದು ಜೀಪ್ ನೋಡಿ ತುಂಬಾ ಖುಷಿ ಆಯಿತು, ಅಲ್ಲಿ ರೊಟೇಟ್ ಆಗ್ತಾಯಿತ್ತು. ಸೊ ಮೇಲ್ಗಡೆಯಿಂದ ನೋಡಿದ್ರೆ ಈ ಥರ ಒಂದು ವ್ಯೂ ಇದೆ ನೋಡಿ. ಹಾಗೆ ಸೊ ನಾವು ಫಸ್ಟ್ ಫ್ಲೋರಿಂದ ಕಂಪ್ಲೀಟಾಗಿ ಈ ಥರ ತೋರಿಸ್ತಾ ಇದ್ದೀನಿ. ಸೊ ಗ್ರೌಂಡ್ ಫ್ಲೋರ್ ಹೇಗೆ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ಈ ಕಾರ್ಸ್ ಎಲ್ಲ ರೊಟೇಟ್ ಆಗ್ತಾಯಿದೆ, 2 ಕಾರ್ ರೊಟೇಟ್ ಆಗ್ತಾಯಿದೆ. ಸೊ ಇವಾಗ ಗ್ರೌಂಡ್ ಫ್ಲೋರ್ಗೆ ಹೋಗೋಣ ಬನ್ನಿ. ಸೊ ಗ್ರೌಂಡ್ ಫ್ಲೋರ್ಗೆ ಹೋಗ್ಬೇಕಂತ ಅಂದರೆ ಒಂದು ನೀವು ಸ್ಟೆಪ್ಸ್ನೂ ಯೂಸ್ ಮಾಡ್ಬೋದು, ಬೇರೆ ಕಡೆ ಇದೆ. ಇಲ್ಲ ಅಂದರೆ ಈ
ಒಂದು ಜಾಗದಿಂದನೂ ಹೋಗ್ಬೋದು. ಸೊ ನಾವಿವಾಗ ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸೊ ಒಂದು 2 ಫ್ಲೋರ್ಸಲ್ಲಿ ಈ ಥರ ಒಂದು ಡಿಸ್ಟ್ರಿಬ್ಯೂಟ್ ಆಗಿರೋದ್ರಿಂದ ನಾವು ಇದನ್ನು 2 ಸಲ ಕಂಪ್ಲೀಟ್ ಸರ್ಕಲ್ ಇಳಿಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಹೆಲಿಕಾಪ್ಟರ್ ಡ್ರೈವಿಂಗ್ ಸೀಟ್ನ ಇವರು ಡಿಸ್ಪ್ಲೇಗೆ ಅಂತ ಹಾಕಿದ್ದಾರೆ. ಸೊ ನಾನು ಇದನ್ನು ಗೆಸ್ ಮಾಡ್ತಿರೋದು ಕರೆಕ್ಟಾಗಿದೆ ಅಂತ ಅಂದ್ಕೊತೀನಿ. ನಾನು ತಪ್ಪಾಗಿ ಹೇಳ್ತಾ ಇದ್ದರೆ ಖಂಡಿತವಾಗ್ಲೂ ನೀವು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಹಾಗೆ ಇನ್ನೂ ಒಂದು ರೌಂಡ್ ಇಳಿದ ಮೇಲೆ ನಾವು ಇವಾಗ ಸೀದಾ ಹೋಗೋದು ಗ್ರೌಂಡ್ ಫ್ಲೋರ್ಗೆ. ಆ್ಯಂಡ್ ಈ ಒಂದು ಕಾರ್ ಮ್ಯೂಸಿಯಂ ಬಂದು ತುಂಬಾ ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ತುಂಬ ಏನು ಕಂಜೆಸ್ಟೆಡ್ ಆಗಿಲ್ಲ, ಅಷ್ಟು ಜನ ಇದ್ದಾರೆ, ಅಷ್ಟೊಂದು ಕಾರ್ ಪಾರ್ಕ್ ಆಗಿದೆ. ಆದ್ರೂ ನೀವು ನೋಡ್ಬೋದು ಅಷ್ಟು ಜನ ಒಂಥರ ಕಂಜೆಸ್ಟೆಡ್ ಅಂತ ಫೀಲ್ ಆಗ್ತಾ ಇಲ್ಲ. ಆ್ಯಂಡ್ ಈ ಒಂದು ಲೇನ್ನ ಫಾಲೋ ಮಾಡಬೇಕಾಗತ್ತೆ. ಸೊ ಫಸ್ಟ್ ಎಂಟರ್ ಆಗ್ತಿದ್ದಂಗೆ ಒಂದಿಷ್ಟು ಸ್ಕೂಟರ್ಸ್ಗಳು ನೋಡೋಕ್ಕೆ ಸಿಗುತ್ತೆ. ಇದು ನೋಡ್ತಿದ್ದಾಗೆ 3 Idiots ಮೂವಿ ನೆನಪಾಯಿತು ನನಗೆ. ನಿಮಗೂ ಹಾಗೆ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇದು ಬಂದು 1957 ಮಾಡಲು. ಸೊ ಒಂಥರ ಮರೂನ್ ಕಲರ್ ತುಂಬಾ ಚೆನ್ನಾಗಿದೆ, ಒಂಥರ ಕಣ್ಣಿಗೆ ಖುಷಿ ಕೊಡೋ ಆ ಥರ ಇದೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಸ್ಕೈ ಬ್ಲೂ ಕಲರ್ ಕಾರ್ ಕೂಡ ತುಂಬಾ ಚೆನ್ನಾಗಿದೆ, ಯುನೀಕ್ ಆಗಿದೆ. ಆ್ಯಂಡ್ 1964 ಮಾಡಲ್ ಇದು. ಸೊ ಫಿಯೆಟ್ 1100 ಸೂಪರ್ ಸೆಲೆಕ್ಟ್ ಅನ್ನುವಂಥದ್ದು ಒಂದು ಕಾರ್ ಆಗಿರುತ್ತೆ. ಹಾಗೆ ಇದು ಬಂದು ಒಂದು ಡಿಸ್ಟೆಂಪರ್ ಗ್ರೀನ್ ಕಲರ್ ಕಾರ್ 1962 ಮಾಡಲ್. ಇದೂ ಕೂಡ ಇದು ಅಷ್ಟೇ ಫಿಯೆಟ್ 1000 ಸೆಲೆಕ್ಟ್ ಅನ್ನುವಂಥದ್ದು ಒಂದು ಕಾರ್ ಆಗಿರುತ್ತೆ. ಹಾಗೆ ನಂಬರ್ ಪ್ಲೇಟ್ ಕೂಡ ಹಾಗೆ ಇದೆ, ನೀವು ನೋಡ್ಬೋದು. ಆ್ಯಂಡ್ ಇಯರ್ಲಿ ಒನ್ಸ್ ಇದರ ಒಂದು ಮೇಂಟೆನೆನ್ಸ್ ಕೂಡ ನಡೆಯುತ್ತೆ. ಆ್ಯಂಡ್ ಇದು ಬಂದು ಒಂದು ಮುಂಬೈ ಟ್ಯಾಕ್ಸಿ ಆಗಿರುತ್ತೆ. ಸೊ 1980 ಮಾಡಲು. ಆ್ಯಂಡ್ ಇವಾಗಲೂ ಕೂಡ ಅಷ್ಟೇ ನೀವು ನೋಡ್ಬೋದು ಮುಂಬೈಯಲ್ಲಿ ಟ್ಯಾಕ್ಸೀಸ್ನ ಯೂಸ್ ಮಾಡ್ತಾರೆ. ಸೊ ಅಲ್ಲಿ ಏನು ಒಂದು ಮೀಟರ್ ಹಾಕೋಕ್ಕೆ ಇರುತ್ತಲ್ಲ ಅದೂ ಕೂಡ ಇದೆ, ಮೀಟರ್ ಬೋರ್ಡ್ ಕೂಡ ಇದೆ. ಆ್ಯಂಡ್ ಇದು ಬಂದು ಅಂಬಾಸಿಡರ್ ಆಗಿರುತ್ತೆ. ಸೊ ಇದರ ಒಂದು ಮಾಡೆಲ್ ಬಂದು 2000 ಮಾಡಲ್. ಸೊ 25 ಇಯರ್ಸ್ ಆಯಿತು ಅಂಬಾಸಿಡರ್ ಕಾರ್ ಬಂದು. ಆದ್ರೂ ಇದರ ಒಂದು ಯುನೀಕ್ನೆಸ್ ಹೋಗಲ್ಲ, ಆ್ಯಂಡ್ ಇದರ ಒಂದು ಎವರ್ಗ್ರೀನ್ನೆಸ್ ಹೋಗಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಬಂದು ಡ್ಯಾಟ್ಸನ್ ಬ್ಲೂಬರ್ಡ್ 1.8 GL ಅನ್ನುವಂಥದ್ದು. ಸೊ ಇದು ಬಂದು ವಿಷ್ಣುವರ್ಧನ್ ಸರ್ ಅವರ ಕಾರು, 1983 ಮಾಡಲ್. ಹಾಗೆ ವಿಷ್ಣುವರ್ಧನ್ ಸರ್ ಅವರ ಒಂದು ಕಟೌಟ್ ಕೂಡ ಹಾಕಿದ್ದಾರೆ. KA04M 707 ಅವರ ಒಂದು ರಿಜಿಸ್ಟ್ರೇಷನ್ ಆಗಿರುತ್ತೆ, ಒಂದು ಕಾರ್ ನಂಬರ್ ಆಗಿರುತ್ತೆ. ಸೊ ಇವರ ಒಂದು ಕಟೌಟ್ ಕೂಡ ಹಾಕಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಆ್ಯಂಡ್ ಇದು ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಕಾರ್ ಅಥವಾ ಜೀಪ್ ಅಂತ ಏನೇ ಹೇಳ್ಬೋದು ನಾವು. ಇದು 1953 ಮಾಡಲ್ ಗ್ಯಾಸ್ 69 ಅಂತ ಇದರ ಹೆಸರು. ಸೊ ಇದೂ ಅಷ್ಟೇ ಒಂಥರ ಚೆನ್ನಾಗಿದೆ, ಮಿಲ್ಟ್ರಿ ಕಲರ್ ಕಾರ್ ಅಂತಲೇ ಹೇಳ್ಬೋದು. ಹಾಗೆ ಇದು ಒಂದು ಡಿಫ್ರೆಂಟ್ ಆಗಿದೆ, ನೀವಿಲ್ಲಿ ನೋಡ್ಬೋದು. 1967 ಮಾಡಲ್ ಇದು. ಸೊ ಇವಾಗ ನಮಗೆ ಸಫಾರಿಗೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ಈ ಥರ ಒಂದು ಜೀಪ್ಗಳಲ್ಲಿ ಕರ್ಕೊಂಡು ಹೋಗ್ತಾರೆ, ಇನ್ನೂ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಆ್ಯಂಡ್ 1958 ಒಂದು ಟ್ರಕ್ ಕೂಡ ಇಟ್ಟಿದ್ದಾರೆ. ಸೊ ತುಂಬಾ ಬ್ರೈಟ್ ಆಗಿದೆ ಈ ಕಲರ್ ಅಂತೂ, ತುಂಬ ಕಣ್ಣಿಗೆ ಹೊಡೆಯೋ ಥರ ಇದೆ, ಒಂಥರ ಪ್ಯಾರೆಟ್ ಗ್ರೀನ್ ಕಲರು. ಹಾಗೆ ನಾನು ಹೇಳಿದಾಗೆ ಕಾರ್ಸ್ ಅಷ್ಟೇ ಅಲ್ಲ, ಸ್ಕೂಟರ್ಸ್ ಇದೆ, ಕೈನೆಟಿಕ್ಸ್ ಇದೆ, ಬುಲೆಟ್ಸ್ ಇದೆ, ಆ್ಯಂಡ್ ಟ್ರಕ್ಗಳು ಕೂಡ ಇದೆ. ಇದು 1948 ಸೊ ಫೋರ್ಡ್ ಟ್ರಕ್ ಇದು, 1948 ಮಾಡಲ್ಲು. ಹಾಗೆ ಶ್ರೀ ಧರ್ಮಸ್ಥಳ ಅನ್ನುವಂಥದ್ದು ಒಂದು ಹೆಸರಿದೆ. ಆ್ಯಂಡ್ ವೀರೇಂದ್ರ ಹೆಗಡೆ ಅವರ ಒಂದು ಟ್ರಕ್ ಆಗಿರುತ್ತೆ ಇದು. ಹಾಗೆ ಇನ್ನೂ ಒಂದು ಟ್ರಕ್ ಇದೆ ಇಲ್ಲಿ, ನೀವು ಇಲ್ಲಿ ನೋಡ್ಬೋದು, ಬ್ಲೂ ಆ್ಯಂಡ್ ವೈಟ್ ಕಲರಲ್ಲಿದೆ. ಇದು 1973 ಮಾಡಲ್ ಆಗಿರುತ್ತೆ. ಆ್ಯಂಡ್ ಈ ಒಂದು ಟ್ರಕ್ ಬಂದು ಮೈಲಾಡಿ ಶಿವರಾಮ್ ಶೆಟ್ಟಿ ಅವರು ಪ್ರೆಸೆಂಟ್ ಮಾಡಿರೋಂಥದ್ದು. ಸೊ ಇದು ಕುಂದಾಪುರದಿಂದ ಬಂದಿರತಕ್ಕಂಥ ಟ್ರಕ್ಕು. ಸೊ ನಂದು ಕುಂದಾಪುರ, ಸೊ ಇದೊಂದು ನೋಡಿ ಖುಷಿ ಆಯಿತು. ಓಕೆ, ಕುಂದಾಪುರದಿಂದ ಮೈಸೂರುವರೆಗೂ ಒಂದು ಟ್ರಕ್ನ ಡೊನೇಟ್ ಮಾಡಿದ್ದಾರೆ ಅಥವಾ ಒಂದು ಪ್ರೆಸೆಂಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ದಿಸ್ ಈಸ್ ಅ ಮಿಲ್ಟ್ರಿ ಟ್ರಕ್. ಇದು ನೋಡಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು ನನಗಂತೂ. ಸೊ ಈ ಒಂದು ಟ್ರಕ್ ನೋಡಿ ಒಂದು ಪೇಟ್ರಿಯಾಟಿಸಮ್ ಉಕ್ಕಿ ಬರುತ್ತೆ. ಹಾಗೆ 1981 ಮಾಡಲ್ ಇದು. KRAZ 260 ಮಿಲ್ಟ್ರಿ ಟ್ರಕ್ ಇದು, ನೀವಿಲ್ಲಿ ನೋಡ್ಬೋದು, ತುಂಬಾ ಹ್ಯೂಜ್ ಆಗಿದೆ. ಸೊ ಇಷ್ಟು ಉದ್ದ ಟ್ರಕ್ ನಾನೆಲ್ಲೂ ನೋಡೇ ಇರಲಿಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಕಾರ್ ಕೂಡ ರೊಟೇಟ್ ಆಗ್ತಾಯಿತ್ತು ಗ್ರೌಂಡ್ ಫ್ಲೋರಲ್ಲಿ. ಇದು ಬಂದು ಸೊ ಈ ಒಂದು ವುಡನ್ ಜೀಪ್ ಅಂತಲೇ ಹೇಳ್ಬೋದು, ಇದು ರೊಟೇಟ್ ಆಗ್ತಾಯಿತ್ತು. ಹಾಗೆ ಜೊತೆಗೆ
ಇನ್ನೊಂದು ಬ್ಲ್ಯಾಕ್ ಕಲರ್ದು ಟ್ರಕ್ ನಾನೇನು ತೋರಿಸಿದ್ನಲ್ಲ ಮೇಲ್ಗಡೆಯಿಂದ ತೋರಿಸಿದ್ದೆ ಅಂದರೆ ಬ್ಲ್ಯಾಕ್ ಕಲರ್ ಜೀಪು ಅದು ಕೂಡ ರೊಟೇಟ್ ಆಗ್ತಾಯಿತ್ತು. ಸೊ 2 ಜೀಪ್ಗಳು ಗ್ರೌಂಡ್ ಫ್ಲೋರಲ್ಲಿ ಈ ಥರ ಒಂದು ಮೇನ್ ಅಟ್ರಾಕ್ಷನ್ ಆಗಿದ್ದಾವೆ. ಹಾಗೆ ನಾನು ಹೇಳಿದಾಗೆ ಮಿಲ್ಟ್ರಿ ಟ್ರಕ್ ತುಂಬಾ ಹ್ಯೂಜ್ ಆಗಿದೆ ಅಂತ ಹೇಳಿದೆ. ಹಾಗೆ ವೀಲ್ಸ್ ಕೂಡ ಅಷ್ಟೇ ತುಂಬಾ ಹೈಟಲ್ಲಿದೆ. ಸೊ ತುಂಬ ಉದ್ದ ಅಂದರೆ ಉದ್ದನೇ ಇದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕಾರ್ ಬಂದು ಮರ್ಸಿಡೀಸ್ ಬೆನ್ಸ್ ಕ್ಲಾಸ್ E 2008 ಮಾಡೆಲ್ಲು. ಸೊ ಬ್ಲ್ಯಾಕ್ ಕಲರ್ ಕಾರು. ಹಾಗೆ ನಾನು ಸಾಕಷ್ಟು ಕಾರ್ಸ್ಗಳದ್ದು ವೀಡಿಯೋನ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಆ್ಯಂಡ್ ಇದು ತಮಿಳ್ನಾಡು ಗಾಡಿ. ಹಾಗೆ ನೆಕ್ಸ್ಟ್ ಕಾರ್ ಬಂದು ಮರ್ಸಿಡೀಸ್ ಬೆನ್ಸ್ 240D 1980 ಮಾಡೆಲ್ಲು. ಸೊ ನೀವು ಹಳೆ ಮೂವೀಸಲ್ಲಿ ಈ ಕಾರ್ಸ್ಗಳನ್ನು ನೋಡೇ ಇರ್ತೀರಾ, ಹಿಂದಿ ಮೂವೀಸಲ್ಲೂ ನೋಡಿರ್ತೀರಾ, ಅಷ್ಟೇ ಅಲ್ಲದೆ ಕನ್ನಡ ಮೂವೀಸಲ್ಲೂ ನೋಡಿರ್ತೀರಾ. ಆ್ಯಂಡ್ ಬ್ಯೂಟಿಫುಲ್ ಆದ ವಿಂಟೇಜ್ ಕಲೆಕ್ಷನ್ ಕಾರ್ಸ್ಗಳಿದ್ದಾವೆ ಅಂತಲೇ ಹೇಳ್ಬೋದು. ತುಂಬಾ ಡೀಸೆಂಟ್ ಕಾರ್ಸ್ಗಳಿದ್ದಾವೆ. ಇದು ಬಂದು 1983 ಮಾಡೆಲ್ಲು ಮರ್ಸಿಡೀಸ್ ಬೆನ್ಸ್ 200D ಅಂತ ಇದರ ಹೆಸರು. ಹಾಗೆ ಯಾರ್ಯಾರು ಇದನ್ನು ಪ್ರೆಸೆಂಟ್ ಮಾಡಿರ್ತಾರೆ ಅವರ ಹೆಸರು ಕೂಡ ಹಾಕಿರ್ತಾರೆ. ಇದು 1993 ಮಾಡೆಲ್ BMW E32 7 ಸೀರೀಸು. ಹಾಗೆ ಈ BMW ಕಾರ್ ಈ ಕಡೆ ಬ್ಲ್ಯಾಕ್ ಕಲರು ಅಲ್ಲ, ಆ ಕಡೆ ಬ್ಲೂ ಕಲರ್ ಕೂಡ ಅಲ್ಲ, ಒಂಥರ ಮಿಡ್ ನೈಟ್ ಬ್ಲೂ ಅಂತ ಏನು ಹೇಳ್ತಾರಲ್ಲ ಆ ಥರ ಕಾರ್ ಅದು. ಹಾಗೆ ಈ ಒಂದು ರೆಡ್ ಕಲರ್ ಕಾರ್ ನೋಡಿ ನೀವು ಅಂದ್ಕೊಂಡಿರ್ತೀರಾ ಹಳೆ ಮೂವೀಸಲ್ಲಿ ನಾವು ನೋಡಿದ್ದೀವಲ್ವಾ ಈ ಕಾರ್ನ ಅಂತ ಅಂದ್ಕೊಂಡಿರ್ತೀರಾ. ಇದು ಬಂದು 1990 ಮಾಡೆಲ್ ಟೊಯೋಟಾ ಕೊರೋಲಾ 1.6 GL ಅನ್ನುವಂಥದ್ದು. ಹಾಗೆ ಇದು ಅಷ್ಟೇ ತುಂಬಾ ಯುನೀಕ್ ಆಗಿದೆ, ಸ್ಲೀಕ್ ಡಿಸೈನ್ ಇದೆ ಆ್ಯಂಡ್ ಎಷ್ಟು ಶೈನ್ ಇದೆ ನೋಡಿ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಜಾಗ್ವರ್ ಕಾರ್ ಬಂದು ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಕರ್ನಾಟಕ ರಿಜಿಸ್ಟರ್ಡ್ ಕಾರ್ ಇದು. ಸೊ ಜಾಗ್ವರ್ XJ6 ಅಂತ ಇದರ ಹೆಸರು. 2005 ಮಾಡೆಲ್ ಇದು. ಈ ಒಂದು ವಿಡಿಯೋ ಬಂದು ಯಾವುದೇ ಥರದ ಪ್ರಮೋಷನಲ್ ವಿಡಿಯೋ ಅಲ್ಲ ಅಥವಾ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ನಾನು ಹೋದಾಗ ಅದರ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಹಾಗೆ ಎಲ್ಲ ಕಾರ್ಗಳ ಒಂದು ವಿಡಿಯೋನೂ ನಾನು ಆದಷ್ಟು ಕವರ್ ಮಾಡಿದ್ದೀನಿ. ಇದು ಬಂದು 1989 ಮಾಡೆಲ್ಲು. ಇದರ ಹೆಸರು ಕ್ಯಾಡಿಲ್ಯಾಕ್ ಫ್ಲೀಟ್ವುಡ್ ಅಂತ. ಹಾಗೆ ನೆಕ್ಸ್ಟ್ ನಾವು ನೋಡ್ತಿರ್ತಕ್ಕಂಥದ್ದು ರೆಡ್ ಕಲರ್ ಕಾರ್. ನೀವು ಇಲ್ಲಿ ವೀಲ್ಸ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಮಜ್ದಾ ಕಾರ್ ಬಂದು ತುಂಬಾ ಅಟ್ರಾಕ್ಟಿವ್ ಆಗಿದೆ. ಆ್ಯಂಡ್ ನೀವು ಇದರ ಒಂದು ಮಿರರ್ಸ್ ಕೂಡ ನೋಡ್ಬೋದು, ಯುನೀಕ್ ಆಗಿದೆ. ಎಲ್ಲ ಕಾರಲ್ಲೂ ಅಷ್ಟೇ ಸೈಡಲ್ಲಿರುತ್ತೆ, ಇದರಲ್ಲಿ ಮಾತ್ರ ಫ್ರಂಟಲ್ಲಿದೆ ನೋಡಿ. ಸೊ ಒಂಥರ ಡಿಫ್ರೆಂಟ್ ಆಗಿದೆ. 1967 ಮಾಡೆಲ್ ಅದು. ಹಾಗೆ ನೆಕ್ಸ್ಟ್ ಕಲರ್ ಕಾರ್ ಬಂದು ವೈಟ್ ಕಲರ್ ಕಾರ್ ಆಗಿರುತ್ತೆ. ಸ್ಟ್ಯಾಂಡರ್ಡ್ 1987 ಮಾಡೆಲ್ಲು. ಇದನ್ನು ಅಷ್ಟೇ ಹಳೆ ಮೂವೀಸಲ್ಲಿ ನೋಡೇ ಇರ್ತೀರ. ಹಾಗೆ ನೆಕ್ಸ್ಟ್ ಬಂದು ಒಂದು ಲೈಟ್ ಬ್ಲೂ ಕಲರ್ ಕಾರ್ 1986 ಮಾಡೆಲ್ ಅಂಬಾಸಿಡರ್ ಏರ್ಫೋರ್ಸ್ ಕಾರ್ ಇದು. ಸೊ ವಾಯುಪಡೆಯಲ್ಲಿ ಯೂಸ್ ಮಾಡ್ತಿದ್ದ ಒಂದು ಕಾರ್ ಆಗಿರುತ್ತೆ ಇದು. ಹಾಗೆ ನೆಕ್ಸ್ಟ್ ನೀವು ನೋಡ್ಬೋದು 1991 ಮಾಡೆಲ್ಲು ಕಾಂಟೆಸಾ ಕ್ಲಾಸಿಕ್ 1.8 GL ಅಂತ ಇದರ ಹೆಸರು. ನಿಮಗೇನಾದರೂ ಆಟೋಮೊಬೈಲ್ಸ್ ಕ್ರೇಜ್ ತುಂಬಾ ಇದ್ದರೆ ಖಂಡಿತವಾಗ್ಲೂ ಇಲ್ಲಿ ಒಂದು ವಿಸಿಟ್ ಹಾಕಿ ಅಂತ ಹೇಳ್ತೀನಿ. ನಿಮಗೂ ತುಂಬ ಇಷ್ಟ ಆಗುತ್ತೆ ಈ ಒಂದು ಕಾರ್ಸ್ ಕಲೆಕ್ಷನ್ನ ನೋಡಿ. ಹಾಗೆ ಈ ಒಂದು ಕಲರ್ಫುಲ್ ಟೆಂಪೋ ಬಂದು 1996 ಮಾಡೆಲ್ ಟೆಂಪೋ ಮೆಟಡರ್ F307 ಅಂತ ಇದರ ಹೆಸರು. ಸೊ ಮೂವೀಸಲ್ಲಿ ನೀವು ನೋಡಿರ್ತೀರಾ, ಕಿಡ್ನ್ಯಾಪ್ ಮಾಡೋದಕ್ಕೆ ಯೂಸ್ ಮಾಡಿರ್ತಾರೆ. ಹಾಗೆ ಎಲ್ಲ ಕಾರ್ಸ್ ಕೆಳಗಡೆ ಈ ಒಂದು ಟ್ರೇನ ಇಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ, ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ಕಾರ್ ಬಂದು 1985 ಮಾಡೆಲ್ ಸಿಪಾನಿ ಡಾಲ್ಫಿನ್ ಸಲೂನ್ ಅಂತ ಇದರ ಹೆಸರು. ಕಾರ್ ಕಲರ್ ಎಲ್ಲೋ ಜೊತೆಗೆ ಸೀಟ್ಸ್ ಕೂಡ ಎಲ್ಲೋ ಕಲರಲ್ಲೇ ಇದೆ. ಹಾಗೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಬೇರೆ ಬೇರೆ ಥರದ ಸ್ಟೀರಿಂಗ್ ಕೂಡ ಇದೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನೀವು ಎವಲ್ಯೂಷನ್ ಆಫ್ ವೀಲ್ಸ್ ಕೂಡ ನೋಡಿದ್ದೀರಾ. ಹಾಗೆ ಈ ಒಂದು ಜೀಪ್ ಬಂದು ನಾನು ಹೇಳ್ದಾಗೆ ಮೇಲ್ಗಡೆಯಿಂದ ರೊಟೇಟ್ ಆಗ್ತಾಯಿತ್ತು, ಅಂದರೆ ಫಸ್ಟ್ ಫ್ಲೋರಲ್ಲಿ ಇದ್ದಾಗ ರೊಟೇಟ್ ಆಗ್ತಾಯಿತ್ತು ಅಂತ ಏನು ಹೇಳಿದ್ನಲ್ಲ ಅದೇ ಒಂದು ಜೀಪ್ ಇದು. ಸೊ ಹತ್ತಿರದಲ್ಲಿ ನೋಡಿದಾಗ ಈ ಥರ ಇದೆ ನೋಡಿ. ಆ್ಯಂಡ್ ಹಿಂದ್ಗಡೆ ಒಂದು ವುಡನ್ ಸ್ಟೋರೇಜ್ ಬಾಕ್ಸ್ ಕೂಡ ಇದೆ. ಸೊ ತುಂಬಾ ಯುನೀಕ್ ಆಗಿದೆ, ಹಾಗೆ ಅಷ್ಟೇ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬಾ ಅಟ್ರಾಕ್ಟಿವ್ ಆಗಿದೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಸ್ಟೀರಿಂಗ್ ಕೂಡ ಅಷ್ಟೇ ಒಂಥರ ಡಿಫ್ರೆಂಟ್ ಆಗಿದೆ ಇದ್ರದ್ದು. ಹಾಗೆ ಇದ್ರ ಹತ್ರ ತುಂಬ ಜನ ಫೋಟೋಸ್ ಮತ್ತು ವೀಡಿಯೋಸ್ನ ತೊಗೋತಾ ಇದ್ರು, ಯಾಕಂದರೆ ತುಂಬ ಅಟ್ರಾಕ್ಟಿವ್ ಆಗಿದೆ ಅಂತ.
ನೀವೇನಾದರೂ ಆಲ್ರೆಡಿ ವಿಸಿಟ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಾನು ಅಷ್ಟು ದೂರ ಹೋಗಿ ಪ್ರತಿಯೊಂದು ಕಾರ್ಸ್ನ ನಿಮಗೋಸ್ಕರ ವಿಡಿಯೋ ಮಾಡಿಕೊಂಡು ಒಂದು ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರನಾದರೂ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ಕಾರ್ ಬಂದು ಯುನೀಕ್ ಆಗಿರುವಂಥದ್ದು ಆರೆಂಜ್ ಕಲರ್ ಕಾರು. ಸೊ ಇದರ ಒಂದು ಕಂಪ್ಲೀಟ್ ಪಾರ್ಟ್ಸ್ನ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಎಲ್ಲ ಪಾರ್ಟ್ಸ್ನ ಬೇರೆ ಬೇರೆ ಮಾಡಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ನೀವು ನೋಡ್ಬೋದು ಇಂಜಿನ್ ಕೂಡ ಇದೆ. ಹಾಗೆ ಡೋರ್ಸು ವಿಂಡೋಸು ಎಲ್ಲನೂ ನೀವು ಸಪ್ರೇಟ್ ಪಾರ್ಟ್ ಆಗಿರುವಂಥದ್ದನ್ನು ನೋಡ್ಬೋದು. ಹಾಗೆ ಇದು ಒಂದು ಯುನೀಕ್ ಆಗಿರುವಂಥ ಜೀಪ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಸಾಕಷ್ಟು ಟ್ರಕ್ಸ್ಗಳು ಕೂಡ ಇದ್ದಾವೆ ಇಲ್ಲಿ. ಸೊ ಜೀಪ್ಸ್, ಕಾರ್ಸ್, ಟ್ರಕ್ಸ್ ಹಾಗೆ ಬೈಕ್ಸ್, ಕೈನೆಟಿಕ್ಸ್ ಆ್ಯಂಡ್ ಈವನ್ ಕಾರ್ಡ್ಸ್ ಕೂಡ ಇದ್ದಾವೆ. ಇದು ಬಂದು 1958 ಮಾಡೆಲ್ಲು. ಸೊ ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಕಾರ್ ಬಂದು ಮಾರುತಿ 800. ಸೊ ಇವಾಗಿರುವಂಥ ಮಾಡೆಲ್ಗಳನ್ನು ಕೂಡ ಇಟ್ಟಿದ್ದಾರೆ. ರೇವಾ ಕಾರ್, ಎಲೆಕ್ಟ್ರಿಕ್ ಕಾರ್ ಕೂಡ ಇಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ನೀವು ನೋಡ್ಬೋದು JCB ಕೂಡ ಇದೆ ಇಲ್ಲಿ. ಹಾಗೆ ವಾಶ್ರೂಮ್ಸ್ ಎಲ್ಲ ತುಂಬಾ ಕ್ಲೀನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಮಂಜುಷಾ ಅನ್ನುವ ಒಂದು ಮ್ಯೂಸಿಯಂ ಕೂಡ ಇದೆ. ಇದರ ಒಂದು ಕಂಪ್ಲೀಟ್ ವ್ಲಾಗ್ನ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲೆಲ್ಲ ಹಾಕಿದ್ದೀನಿ, ನೋಡಿ ಚೆಕ್ಔಟ್ ಮಾಡಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.